ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಮೊದಲನೇದಾಗಿ ಕಾರ್ತಿಕ ಸೋಮವಾರದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ದೇವಸ್ಥಾನದಲ್ಲಿ ಇನ್ನೂ ನಾನು ಅಮ್ಮ ಮನೇಲೇ ಇರೋದ್ರಿಂದ ಈ ವರ್ಷ ನಾನು ಇಲ್ಲೇ ಇದ್ದೀನಿ. ಹಾಗಾಗಿ ಇವತ್ತು ಸಿಂಪಲಾಗಿ ನಮ್ಮ ಊರಲ್ಲಿ ಮಾಡ್ತಾ ಇರೋದು. ನಮ್ಮ ಅಕ್ಕ ಇರಲಿಲ್ಲ, ಹಾಗಾಗಿ ನಮ್ಮ ಮಾವಂಗೆ ಹೆಂಗೆ ಬೇಕೋ ಹಂಗೆ ಸಿಂಪಲಾಗಿ ಆಗ್ತಾಯಿದೆ ಈ ವರ್ಷ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಊರಿಗೆ ಹೋಗ್ಬಿಟ್ರೆ ನನಗೂ ಆಗಲ್ಲ ಅಂತ ಇವತ್ತು ದೇವಸ್ಥಾನ ಹತ್ರ ಬಂದು ಹೋಗೋಣ ಅಂತ ಅಂದ್ಕೊಂಡೆ. ದೀಪ 2 ಹಚ್ಚೋಣ ಅಂತ. ಅದಕ್ಕೋಸ್ಕರ ಇಲ್ಲ ಒಳಗಡೆ ಪ್ರತಿಯೊಬ್ಬರೂ ಎಲ್ಲರೂ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಮತ್ತು ದೇವಸ್ಥಾನ ಆದಮೇಲೆ ಬಂದೇ ಬರ್ತಾರಲ್ವ ಜನ, ಅವ್ರಿಗೆ ಬಂದರೆ ಪ್ರಸಾದಕ್ಕೆ ಏನಾದರೂ ಕೊಡಬೇಕು ಅಂತ ಇಲ್ಲಿ ನಾನು ನಮ್ಮ ಅತ್ತೆ ನಮ್ಮ ದೊಡ್ಡಮ್ಮ ಸೇರಿಕೊಂಡು ಟೊಮೆಟೊ ಬಾತ್ ಮಾಡ್ತಾಯಿದ್ವಿ. ನಾನು ಸಂಜೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ, ಬಟ್ ನನ್ನ ಬ್ಲಾಗರ್ಸ್ಗೆ, ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತೇ ಇರುತ್ತೆ ನನ್ನ ಮಕ್ಳು ಎಷ್ಟು ಗಲಾಟೆ ಮಾಡ್ತಾರೆ ಅಂತ. ಹಾಗಾಗಿ ನಮ್ಮಮ್ಮ ಬಂದು ನಮ್ಮ ಮಕ್ಕಳನ್ನ ಎತ್ಕೊಂಡ್ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಟೊಮೆಟೊ ಬಾತ್ ಅಂತೂ ನಾನು ನಮ್ಮ ದೊಡ್ಡಮ್ಮ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಎಷ್ಟು ಯಮ್ಮಿಯಾಗಿತ್ತು ಗೊತ್ತಾ, ಅಷ್ಟು ಚೆನ್ನಾಗಾಗಿತ್ತು. ಒಳಗಡೆ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಮಾಡಿಬಿಟ್ರೆ ಆಮೇಲೆ ಬಂದವರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ದೀಪ ಹಚ್ಚಿಟ್ಟು ಅಂತ. ಈ ಕಡೆ ಟೊಮೆಟೊ ಬಾತ್ ಮಾಡ್ತಾಯಿದ್ವಿ. ಇದು ಏನಂತಾರೆ, ದೇವಸ್ಥಾನದಲ್ಲಿ ಮಾಡಿದ್ದು ಅಥವಾ ದೇವ್ರ ಹೆಸ್ರಲ್ಲಿ ಮಾಡಿದ್ದು ಯಾವಾಗಲೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾರಲ್ವ, ಅದೇ ರೀತಿ ಇಲ್ಲೂ ಸಹ ಆಗಿತ್ತು. ಇಲ್ಲಿ ನನ್ನ ಮಗಳಿಗೆ ಆಲ್ರೆಡಿ ಜ್ವರ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಮನೆಗೆ ಹೋಗೋಣ ಬಾ ಅಂತ ಕಿರ್ಚ್ತಾ ಇದ್ಲು. ಆಯಿತು ಇರಮ್ಮ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಕೂರಿಸಿದೆ. ಇದನ್ನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದಮ್ಗಿಟ್ಬಿಟ್ರೆ ಆಮೇಲೆ ನಮ್ಮ ದೊಡ್ಡಮ್ಮ ನೋಡ್ಕೋತಾರೆ, ನಾನು ಮನೆಗೆ ಹೋಗ್ಬೋದು ಅಂದ್ಬಿಟ್ಟು. ಇಲ್ಲಿ ನನ್ನ ಚಿಕ್ಕ ಮಗಳಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ಯಾಕಂದರೆ ನಾನು ಅವಳನ್ನ 7:30 ಅವಳಿಗೆ ಸರಿ ತಿನ್ನಿಸ್ಬಿಡ್ತೀನಿ. ಹಾಗಾಗಿ ಸಂಜೆ ನಿದ್ದೆ ಬಂದಿತ್ತು, ನಿದ್ದೆ ಸಹ ಮಾಡಿರಲಿಲ್ಲ ಅವಳು. ಊರಿಗೆ ಹೋದರೆ ಮತ್ತೆ ದೇವಸ್ಥಾನ ಹತ್ರ ಬರೋಕ್ಕಾಗಲ್ಲ ಅಂತ ಕರ್ಕೊಂಬ ಅಂತ ನಮ್ಮ ಅಮ್ಮಂಗೆ ಹೇಳಿದೆ. ಇಲ್ಲಿ ಇವಳಿಗೆ ಜ್ವರ ಜಾಸ್ತಿ ಆಗಿರೋದ್ರಿಂದ ಇವಳು ಇರ್ತಾ ಇರಲಿಲ್ಲ, ಮತ್ತು ಚಿಕ್ಕ ಮಕ್ಕಳು ಹೊಟ್ಟೆ ಹಸಿವಾಗಿರೋದ್ರಿಂದ ಅವಳು ಇರ್ತಾ ಇರಲಿಲ್ಲ. ಇದೊಂದು ಸ್ವಲ್ಪ ಬೇಗ ಕುದಿ ಏರ್ಬಿಡಲಿ ಅಂತ ಇವಾಗ ಉರಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಟೊಮೆಟೊ ಬಾತ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ, ಬಟ್ ನನ್ನ ಮಗಳು ಕೈಯೇ ಬಿಡಲಿಲ್ಲ. ಇನ್ನೊಂದು ಸರ್ತಿ ಇದು ಮನೇಲಿ ಟ್ರೈ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ ಯಾವ ಥರ ಬಂದಿತ್ತು ಅಂತ. ಈ ರೆಸಿಪಿ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವಾಗೇನಪ್ಪ, ಪ್ರತಿಯೊಬ್ಬರು ಪ್ರತಿಯೊಂದು ಥರನೂ ಒಬ್ಬೊಬ್ರು ಒಂದೊಂದು ಥರ ವಿಭಿನ್ನವಾಗಿ ಮಾಡ್ತಾರೆ. ರೆಸಿಪಿ ಎಲ್ಲ ಯಾರು ಅಷ್ಟು ಕೇಳಲ್ಲ. ಇಲ್ಲೆಲ್ಲ ರೆಡಿಯಾಗಿತ್ತು ಒಳಗಡೆ. ಇನ್ನೇನಿದು ದಮ್ಗಿಟ್ರೆ ಇದು ಸಹ ರೆಡಿಯಾಗಿತ್ತು. ನನ್ನ ಮಗಳಿಗೆ ನೋಡಿ ಅಳು ನಿಲ್ಲಿಸ್ಲಿ ಅಂತ ನಮ್ಮಮ್ಮ ಬೋಟಿ ತಂದುಕೊಟ್ಟಿದ್ರು, ಅದನ್ನೆಲ್ಲ ಚೆಲ್ಲಾಡಿ ತುಳಿದು ಇಟ್ಟಿದ್ಲು. ಇನ್ನೊಂದು 10 ನಿಮಿಷ ನೋಡಿಕೊಂಡ್ರೆ ಸಾಕು ಅಂತ ನಮ್ಮಪ್ಪ ನನ್ನ ಮಗಳನ್ನ ನೋಡಿಕೊಂಡು ಆಟ ಆಡಿಸ್ಕೊಂಡಿದ್ರು. ಅವಳಂತೂ ಸಿಕ್ಕಾಪಟ್ಟೆ ತುಂಟಿ ಆಗ್ಬಿಟ್ಟವಳೆ ಅಂತ ಹೇಳ್ಬೋದು. ಕುತ್ಕೊಳ್ಳೋದೇ ಇಲ್ಲ, ಕೂರೋದೇ. ನಾನು ನಿಂತ್ಕೊಂಡೇ ಇರಬೇಕು, ಓಡಾಡ್ತಾ ಇರಬೇಕು. ಊರಿಗೆ ಹೋದ್ಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮಮ್ಮ ಮಗುನ ಎತ್ಕೊಂಡ್ರು, ಹಾಗಾಗಿ ನಾನು ಒಂದು ಸ್ವಲ್ಪ ದೀಪ ಹಚ್ಬಿಡೋಣ ಅಂತ ಬಂದೆ. ಆ್ಯಕ್ಚುಲಿ ಗರ್ಭದ ಗುಡಿ ಒಳಗೆ ಹೋಗಿ ದೀಪ ಹಚ್ಬೇಕಾಗಿತ್ತು. ಈ ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಸರಿಯಾಗಿ ಹುಷಾರಿಲ್ಲದೆ ಇರೋದ್ರಿಂದ ಒಳಗಡೆ ಎಲ್ಲ ಹೋಗಿ ಹಚ್ಚೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಎಷ್ಟಾಗುತ್ತೋ ಅಷ್ಟು ಹಚ್ಚೋಣ ಅಂತ. ಇವಾಗ ಇಷ್ಟು ಜನ ಹೆಂಗಸ್ರಿದ್ರು, ಬರ್ತಾ ಜನ ಜಾಸ್ತಿ ಆಗೋದ್ರು. ಅದಕ್ಕೆ ಬೇಗ ಹಚ್ಬಿಟ್ಟು ಹೊರಟೋಗ್ಬಿಡೋಣ, ಇನ್ನು ಜನ ಜಾಸ್ತಿ ಇದ್ದರೆ ಮತ್ತೆ ನನ್ನ ಮಕ್ಕಳು ಗಲಾಟೆ ಮಾಡ್ತಾರೆ. ಈ ಜನಗಳನ್ನ ನೋಡಿದ್ರೆ ಆ ಮಕ್ಕಳಿಗಾಗಲ್ಲ, ಅದು ಏನೋ ಹೋಗಪ್ಪ ಅಂತ ಅನಿಸುತ್ತೆ. ದೊಡ್ಡೊಳಗೆ ಬೇರೆ ಹುಷಾರಿಲ್ವಾ, ಅವಳಂತೂ ಕೈ ಬಾಯಿ ಬಿಡೋಲ್ಲ. ಎಷ್ಟು ಭಯ ಆಗುತ್ತಂದರೆ ಅಷ್ಟು ಭಯ ಆಗುತ್ತೆ. ಅದಕ್ಕೆ ಇವಾಗ ದೀಪ ಹಚ್ತಾ ನನ್ನ ಮಕ್ಕಳಿಗೆ ಆರೋಗ್ಯ ಎಷ್ಟು ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ದೀಪ ಹಚ್ತಾ ಇದ್ದೀನಿ.
ಅಲ್ಲೊಂದು ಒಳಗಡೆ ಎಲ್ಲ ದೀಪ ಹಚ್ಚಿದಾಯಿತು. ಇವಾಗ ತುಂಬ ಥಂಡಿ ಇರೋದ್ರಿಂದ, ಗಾಳಿ ಇರೋದ್ರಿಂದ ದೀಪಗಳೆಲ್ಲ ಹೊರಗಡೆಯಿಂದ ಗಾಳಿ ಜಾಸ್ತಿಯಾಗಿ ಆರೋಗ್ತಾಯಿದ್ವು. ಅದನ್ನು ಮತ್ತೆ ಮತ್ತೆ ಅಂಟಿಸ್ತಾಯಿದ್ರು. ನಾನು ಮತ್ತೆ ಈ ಕಡೆ ಮುನೀಶ್ವರನ ದೇವಸ್ಥಾನ ಹತ್ರ ಬಂದು ಈ ಕಡೆ ಒಂಚೂರು ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲೇನು ಜಾಸ್ತಿ ದೀಪಗಳು ಹಚ್ಚಿಲ್ಲ, ಇಲ್ಲೊಂದು ಸ್ವಲ್ಪ ದೀಪ ಹಚ್ಚಿದ್ರಿ ಅಷ್ಟೇ. ಇದು ಮುನೇಶ್ವರ ಸ್ವಾಮಿ. ಮತ್ತು ಇದು ಅಕ್ಕಯಮ್ಮ ದೇವರು ಅಂತಾರಲ್ಲ, ಏಳ್ಮಂದಿಯಮ್ಮನವರು ಅಂತಾರೆ ಹಳ್ಳಿ ಕಡೆ, ಆದರೆ ಗೊತ್ತಾಗುತ್ತೆ. ಅಕ್ಕಯಮ್ಮ ಅಂತ ಈ ದೇವರು. ಈ ದೇವ್ರ ಹತ್ರನೂ ಒಂದೊಂದು ದೇವ್ರಿಗೆ ಅಂತ 7 ದೇವ್ರು ಇರೋದ್ರಿಂದ 7 ದೀಪ ಹಚ್ಚಿದ್ವಿ. ಇಲ್ಲಿ ಇವಾಗ ಮಹಾಮಂಗಳಾರತಿ ಟೈಮ್ ಆಯಿತು. ನಾನು ಚೈಲ್ಡ್ಹುಡ್ಡಿಂದ ಸಹ ನಂಬಿರೋ ಅಂಥ ದೇವರು ಯಲ್ಲಮ್ಮ ದೇವರು. ನನ್ನ ವ್ಯೂವರ್ಸ್ಗೆಲ್ಲ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರೇ ಮಾಡ್ಕೋತೀನಿ. ಮತ್ತು ನನ್ನ ಮಕ್ಕಳು ಗಲಾಟೆ ಸ್ಟಾರ್ಟ್ ಮಾಡಿದ್ರು, ಹಾಗಾಗಿ ಮನೆಗೆ ಸ್ವಲ್ಪ ಹಾಕ್ಕೊಟ್ಬಿಡ್ತೀನಿ, ನೀನು ಮನೆಗೆ ಹೋಗಿ ತಿನ್ಕೊಳ್ಳಮ್ಮ ಪ್ರಸಾದ ಅಂತ ಹೇಳಿದ್ರು. ಇನ್ನು ನಾನು ನನ್ನ ತಂಗಿ ಎಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ನಮ್ಮಮ್ಮ ಪ್ರಸಾದ ಹಾಕ್ಕೊಂಡು ಕರ್ಕೊಬಂದರು ಮನೆಗೆ. ನನ್ನ ಮಗಳಿಗಂತೂ ಯಾವಾಗಲೂ ಅವ್ರ ಅಪ್ಪಂದೇ ಜ್ಞಾನ, ಅವ್ರ ಅಪ್ಪನ ಜ್ಞಾನ ಇಟ್ಕೊಂಡು ಅವಳು ಜ್ವರ ಬಂದ್ಬಿಡುತ್ತೇನೋ ಅನಿಸುತ್ತೆ ಒಂದೊಂದು ಸತಿ. ನೋಡೋಣ ಇನ್ನು ಎಷ್ಟು ದಿನ ಮಿಸ್ ಮಾಡ್ಕೋತಾಳೆ. ಅಲ್ಲೋದ್ಮೇಲೆ ಅಜ್ಜಿ ತಾತನ ಮಿಸ್ ಮಾಡ್ಕೋತಾಳೆ, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅಂದಮೇಲೆ ಇದೆ, ಅಲ್ಲೋದ್ಮೇಲೆ ಇಲ್ಲಿ, ಇಲ್ಲೋದ್ಮೇಲೆ ಅಲ್ಲಿ, ಇದೇ ಲೈಫು. ಬಂದಿದ ತಕ್ಷಣ ನನ್ನ ಮಗಳಿಗೆ ಊಟ ಮಾಡಿಸಿ, ದೊಡ್ಡ ಮಗಳಿಗೆ ಸ್ವಲ್ಪ ಟೊಮೆಟೊ ಬಾತ್ ಹಾಕಿ ಮೊಸರು ಹಾಕ್ಕೊಟ್ಟಿದ್ದೆ, ಅದು ಸ್ವಲ್ಪ ಖಾರ ಇರುತ್ತೆ ಅಂತ. ಅವಳು ಊಟ ಮಾಡಿಕೊಂಡ್ಳು. ಮತ್ತು ಇವಾಗ ಇವಳು ಊಟ ಮಾಡಿದ್ಲು. ಇನ್ನು ಸಂಜೆ ನಿದ್ದೆ ಮಾಡಿಲ್ವಲ್ಲ, ಹಾಗಾಗಿ ಮಲ್ಕೊಬಿಡ್ತಾರೆ. ಇವಾಗ ಇಬ್ಬರನ್ನೂ ಮಲಗಿಸ್ಬಿಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಮತ್ತು ನನ್ನ ದೊಡ್ಡ ಮಗಳಿಗೆ ಜ್ವರ ಜಾಸ್ತಿ ಆಗೋಯಿತು, ಹಾಗಾಗಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ. ಯಾವಾಗ ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸ್ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.